ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ ವೀಕ್ಷಕರೇ. ಬನ್ನಿ ಹಾಗಿದ್ರೆ ಇವತ್ತು ಸ್ನೇಹಿತರೆ ವೀಕ್ಷಕರೇ ನಿಮಗಾಗಿ ನ್ಯಾಚುರಲ್ ಆಗಿರುವಂಥ ತಲೆಗೆ ಯೂಸ್ ಮಾಡುವಂಥ ಹೇರ್ ಪ್ಯಾಕ್ ತೊಗೊಂಡು ಬಂದಿದ್ದೀನಿ. ಈ ಥರ ನೀವು ಕೂಡ ಖಂಡಿತವಾಗಿ ಯೂಸ್ ಮಾಡಲೇಬೇಕು. ಯಾಕಂದರೆ ನ್ಯಾಚುರಲಾಗಿ ಮಾಡಿರೋವಂಥದ್ದು, ನೈಸರ್ಗಿಕವಾಗಿ ಮಾಡಿರೋವಂಥದ್ದು ನಮ್ಮ ತಲೆಗೂ ಕೂಡ ಒಳ್ಳೆಯದು. ನೋಡಿ, ನಮ್ಮ ತಲೆಗೆ ಈ ರೀತಿ ನೈಸರ್ಗಿಕವಾಗಿ ಹಚ್ತಾ ಬಂದರೆ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಶೈನಿಯಾಗಿ ಕೆಂಪುಗೆ ಕಪ್ಪುಗೆ ಆಗುತ್ತೆ ಸ್ನೇಹಿತರೆ. ಹಾಗಿದ್ರೆ ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ, ನೋಡಿ ಬನ್ನಿ. ಇವಾಗ ನೋಡಿ, ನಾನು ದೊಡ್ಡಪತ್ರೆ ಎಲೆ ತೊಗೊಂಡಿದ್ದೀನಿ. ಇದ್ರ ಎಲೆಯಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ಇದರಿಂದ ನಮ್ಮ ಕೆಮ್ಮು ನೆಗಡಿ ಎಲ್ಲನೂ ಕೂಡ ಕಡಿಮೆ ಆಗುತ್ತೆ. ಹಾಗೆ ನಮ್ಮ ಕೂದಲಿಗೂ ಕೂಡ ತುಂಬಾ ಸ್ಟ್ರಾಂಗ್ನೆಸ್ ಕೊಡುತ್ತೆ. ಅದು ಯಾವ ಥರ ಅಂತ ತೋರಿಸ್ತೀನಿ. ಇವಾಗ ನಾನು ದೊಡ್ಡಪತ್ರೆ ಎಲೆ ತೊಗೊಂಡು ಒಂದು ಸತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ತೊಗೊಂಬರಬೇಕು. ಈ ಎಲೆ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ, ಹಾಗಾಗಿ ತುಂಬಾ ಒಳ್ಳೆಯದು. ಇವಾಗ ನೋಡಿ, ನಾನು ಇದು ಎಲೆ ತೊಗೊಂಡು ಬಂದಿದ್ದೀನಿ ಗಿಡದಿಂದ ಕಡ್ಕೊಂಡು. ಆಮೇಲೆ ಏನು ಮಾಡಬೇಕಂದ್ರೆ, ಒಂದು ಯಾವುದೋ ಒಂದು ಬೌಲು ಒಂದು ಏನಾದರೂ ತೊಗೊಂಡ್ಬಿಡಿ. ಇದರಲ್ಲಿ ನಾವೀಗ ಚೂರು ಚೂರಾಗಿ ಮಾಡಿ ಹಾಕೋಬೇಕು ದೊಡ್ಡಪತ್ರೆ ಎಲೆ. ಈ ರೀತಿ ಎಲ್ಲ ಕೂಡ ನಾನು ಕಡ್ದು ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಚೂರು ಚೂರಾಗಿ ಮಾಡಬೇಕಾಗತ್ತೆ. ಈ ಥರ ಸಣ್ಣವಾಗಿ ಚೂರು ಚೂರಾಗಿ ನಾನು ಎಲೆ ಕಡ್ದಿಟ್ಕೊಳ್ತಾ ಇದ್ದೀನಿ. ನಿಮಗೆ ಕೂದಲು ನೋಡಿಕೊಂಡು ನೀವು ಸ್ವಲ್ಪ ಕೂದಲು ತುಂಬಾ ತೆಳುವಾಗಿದೆ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಕೋಬೇಕು. ಇಲ್ಲಾಂದರೆ ಸ್ವಲ್ಪ ದಟ್ಟನೆ ಇದೆ ಅಂತ ಅಂದ್ಕೊಂಡ್ರು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ಕೋಬೇಕಾಗತ್ತೆ. ಇವಾಗ ಇದೆಲ್ಲ ಎಲೆ ಚೆನ್ನಾಗಿ ಸಣ್ಣವಾಗಿ ಈ ರೀತಿ ಮಾಡ್ಕೋಬೇಕು. ಆಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಡಿ. ಒಂದು ಮಿಕ್ಸಿ ಜಾರಲ್ಲಿ ನಾನು ಇವಾಗ ಸ್ವಲ್ಪ ಕಲೋಂಜಿ, ನಾನು 1.5 ಸ್ಪೂನಷ್ಟು ಕಲೋಂಜಿ ಹಾಕಿದ್ದೀನಿ. ಹಾಗೆ ಅದಕ್ಕೆ ನಾನು ಇವಾಗ ಏನು ಹಾಕ್ತೀನಿ ಅಂದರೆ 1.5 ಸ್ಪೂನಷ್ಟು ಮೆಂತ್ಯ ಕಾಳು ಕೂಡ ಹಾಕ್ತೀನಿ. ಎರಡೂ ಕೂಡ ಸರಿ ಪ್ರಮಾಣದಲ್ಲಿ ಹಾಕೋಬೇಕು. ಹಾಕಿ ಇವಾಗ ಇದೊಂದು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಬರೋಣ. ಮಿಕ್ಸಿ ಮಾಡುವಾಗ ನಾನು ಯಾವಾಗಲೂ ಕೂಡ ಹೇಳ್ತೀನಿ, ಒಂದು ಪೇಪರ್ ಹಾಕಿ ಮಿಕ್ಸಿ ಮಾಡ್ಕೊಂಡು ಬಂದರೆ ಪೌಡ್ರೆಲ್ಲ ಪೇಪರ್ಗೆ ಅಂಟುತ್ತೆ, ನಮ್ಮ ಡಬ್ಬಿ ಮುಚ್ಚಳಕ್ಕೆ ಸ್ವಲ್ಪ ಕೂಡ ಅಂಟೋದಿಲ್ಲ. ಇವಾಗ ಇದು ನೋಡಿ, ಈ ತರಿಯಾಗಿ ನಾನು ಈ ರೀತಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಇದು ಪುಡಿ ಮಾಡಿರೋಂಥದ್ದು ನಾವು ಏನು ಮಾಡಬೇಕಂದ್ರೆ, ಒಂದು ಯಾವುದೇ ಒಂದು ಪ್ಯಾನ್ ಇರಲಿ, ಏನಾದರೂ ತೊಗೋಬೋದು ಬಾಣಲಿ. ಇವಾಗ ನಾನು ಪ್ಯಾನ್ನಲ್ಲಿ ಹಾಕ್ತಾಯಿದ್ದೀನಿ. ಈ ರೀತಿ ಪುಡಿ ಮಾಡಿರ್ತೀವಲ್ಲ ತರಿಯಾಗಿ, ಇದೇ ಥರವಾಗಿ ಪುಡಿ ಮಾಡ್ಕೊಂಡು ನಾವು ಇವಾಗ ಇದು ಪ್ಯಾನ್ನಲ್ಲಿ ಹಾಕೋಬೇಕು. ಇವಾಗ ಇದು ಪ್ಯಾನ್ನಲ್ಲಿ ಹಾಕ್ಕೊಂಡಿರೋದು ಹಾಗೆ ಸ್ಟವ್ ಮೇಲೆ ಇಟ್ಕೊಳ್ಳೋಣ ಬನ್ನಿ. ಇವಾಗ ಸ್ಟವ್ ಹಚ್ಕೊಂಡು ನಾನು ಸ್ಟವ್ ಮೇಲೆ ಇಡ್ತಾಯಿದ್ದೀನಿ. ನೀವು ಇದೇ ಬಾಣಲಿ ಅಂತೇನಿಲ್ಲ, ಯಾವುದೇ ಬಾಣಲಿಯಲ್ಲಿ ಕೂಡ ನೀವು ಯೂಸ್ ಮಾಡ್ಬೋದು. ಇವಾಗ ಇದಕ್ಕೆ ಕಬ್ಬಿಣದ ಬಾಣಲಿ ಅದು ಇದು ಅಂತೇನಿಲ್ಲ, ನಾರ್ಮಲ್ ನಿಮ್ಮ ಮನೇಲಿ ಏನಿರುತ್ತೆ ಅದು ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ಇವಾಗ ಇದು ಸಣ್ಣ ಉರಿ ಇಟ್ಕೊಂಡೆ ನಾವು ಈ ರೀತಿ ಸ್ವಲ್ಪ ಹುರಿತಾ ಬರಬೇಕು. ಇಲ್ಲಿವರೆಗೂ ಅಂದರೆ ಸ್ವಲ್ಪ ಕಲೋಂಜಿ ಮತ್ತು ನಾನು ಇವಾಗ ಅದಕ್ಕೆ ಮೆಂತ್ಯ ಕಾಳು ಹಾಕಿದ್ದೀನಿ, ಸ್ವಲ್ಪ ಅದು ಕಪ್ಪಗಾಗಬೇಕು, ಅಲ್ಲಿವರೆಗೂ ಹಾಗೇ ಹುರಿತಾ ಇರಿ. ಇವಾಗ ಇದು ಸ್ವಲ್ಪ ಕಪ್ಪಗಾಗ್ತಾ ಬರುತ್ತೆ ನೋಡಿ, ಹಾಗೆ ಕಪ್ಪಗಾಗಬೇಕು ಪೂರ್ತಿ, ಅಲ್ಲಿವರೆಗೂ ನಾವು ಹಾಗೇ ಹುರಿತಾನೇ ಇರಬೇಕು. ಸ್ವಲ್ಪ ನೋಡಿ ಕಪ್ಪಗಾಗ್ತಾ ಬರುವಾಗ ಹೊಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆದರೂ ಕೂಡ ಬಿಡಬೇಡಿ, ಹಾಗೆ ಚೆನ್ನಾಗಿ ಕೈ ಆಡಿಸ್ತಾನೆ ಇರಿ. ಪೂರ್ತಿ ಕಪ್ಪಗಾಗೋವರೆಗೂ ನಾವು ಹುರ್ಕೊಂಡು ತಗೊಳ್ಳೇಬೇಕು. ಒಂಥರ ಕಲರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇವಾಗ ನೋಡಿ, ಸ್ವಲ್ಪ ಕಲರ್ ಬರ್ತಾ ಇರೋದು ಹಾಗೆ ಹೊಗೆ ಕೂಡ ಬರುತ್ತೆ, ಯಾಕಂದರೆ ಇದು ಸ್ವಲ್ಪ ಕಪ್ಪಗಾಗುತ್ತಲ್ವ, ಅದಕ್ಕೋಸ್ಕರ ಈ ರೀತಿ ಹೊಗೆ ಬರುತ್ತೆ. ಈ ರೀತಿ ಬರೋವರೆಗೂ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ಸ್ವಲ್ಪ ಸ್ವಲ್ಪ ಹೊತ್ತು. ಇವಾಗ ಏನು ಮಾಡಿ, ಸಣ್ಣ ಉರಿ ಇಟ್ಕೊಳ್ಳಿ, ಫುಲ್ ಸಣ್ಣ ಉರಿ ಇಟ್ಕೊಂಡು ಇದರಲ್ಲಿ ನಾವೀಗ ನೀರು ಹಾಕೋಬೇಕು ಕಪ್ಪಗಾದ್ಮೇಲೆ. ಇವಾಗ ಈ ಬಟ್ಲಿನಿಂದ ನಾನು 2 ಬಟ್ಲಷ್ಟು ನೀರು ಹಾಕ್ತಾಯಿದ್ದೀನಿ. ನಿಮ್ಮ ತಲೆ ಎಷ್ಟು ಕೂದಲಿದೆ ಅಂತ ಅದ್ರ ಮೆಜರ್ಮೆಂಟ್ ಮೇಲೆ ನೀವು ಈ ರೀತಿ ಮೆಹಂದಿ ಕಲಿಸ್ಕೋಬೇಕಾಗತ್ತೆ. ಇವಾಗ ನಾನು 2 ಬಟ್ಲಷ್ಟು ನೀರು ಹಾಕಿದ್ದೀನಿ. ಹಾಗೆ ದೊಡ್ಡಪತ್ರೆ ಎಲೆ ಚೆನ್ನಾಗಿ ಈ ರೀತಿ ಚೂರು ಚೂರವಾಗಿ ಮಾಡಿಕೊಂಡಿರೋಂಥದ್ದು ಅದರಲ್ಲಿ ಹಾಕೋಬೇಕು. ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಬಿಡಬೇಕು. ಎಲ್ಲಿವರೆಗೂ ಕುದಿಸ್ಕೋಬೇಕಂದ್ರೆ ಸ್ನೇಹಿತರೆ, ಇದರಲ್ಲಿ ಕಲರ್ ಬಿಟ್ಕೋಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ನಮ್ಮ ಕೂದಲಿಗೆ ಏನಾಗುತ್ತೆ, ಒಬ್ಬೊಬ್ಬರಿಗೆ ಸ್ನೇಹಿತರೆ ಬ್ಲ್ಯಾಕ್ ಕೂದಲು ಇಷ್ಟ ಆಗುತ್ತೆ, ವೈಟ್ ಕೂದಲಿದ್ರೆ ಬ್ಲ್ಯಾಕ್ ಮಾಡ್ಕೋಬೇಕಂತಾರೆ. ಬ್ಲ್ಯಾಕ್ ಕೂದಲಿದ್ರೆ ಸ್ವಲ್ಪ ಶೈನಿಯಾಗಿರಲಿ ಅಂತ ಶೈನ್ ಮಾಡ್ಕೊಳ್ತಾರೆ. ಆವಾಗ ನಿಮಗೆ ಕೂದಲು ಶೈನ್ ಮಾಡ್ಕೋಬೇಕಂತ ಯಾರಿಗೆಲ್ಲ ಆಸೆ ಇರುತ್ತಲ್ಲ, ಅವರು ಈ ರೀತಿ ಈ ಹೇರ್ ಪ್ಯಾಕ್ ಹಚ್ಚಿದ್ರೆ ನಿಮ್ಮ ಕೂದಲು ತುಂಬಾ ಶೈನಿಯಾಗಿ ಕಾಣಿಸುತ್ತೆ. ನಿಮಗೆ ಕೂಡ ತೋರಿಸ್ತೀನಿ, ವಿಡಿಯೋ ಲಾಸ್ಟ್ವರೆಗೂ ನೋಡಿ. ನೀವು ಕೂಡ ನೋಡಿದ ಮೇಲೆ ಟ್ರೈ ಮಾಡೇ ಮಾಡ್ತೀರಾ. ಹಾಗಾಗಿ ಇವಾಗ ನೋಡಿ, ಈ ರೀತಿ ಈ ರೀತಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾನು ಕುದಿಸ್ಕೊಂಡು ತೊಗೊಂಡಿದ್ದೀನಿ. ಇವಾಗ ನೋಡಿ, ನಾನು 2 ಲೋಟದಷ್ಟು ನೀರು ಹಾಕಿದ್ದೀನಿ, ಅದಕ್ಕೆ ಈಗ 1 ಲೋಟದಷ್ಟು ನೀರಾಗಿರೋದು.
ಇಲ್ಲಿವರೆಗೂ ನಾವು ಕುದಿಸ್ಕೊಂಡ್ವಿ ಅಂದರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ, ಅದರಲ್ಲಿ ಈ ರೀತಿ ಟೀ ಸೋಸುವಂಥದ್ದು ತೊಗೊಂಡು ನಾವು ಇವಾಗ ಸೋದಿಸ್ಕೊಂಡು ತೊಗೋಬೇಕು. ಇವಾಗ ನೋಡಿ ನೀರು ಎಷ್ಟು ಕೆಂಪು ಆಗಿರುವಂಥದ್ದು, ಈ ರೀತಿ ಸೋದಿಸ್ಕೊಂಡಿರೋಂಥ ನೀರಿನಿಂದನೇ ನನಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅದು ಯಾವ ಥರ ಅಂತ ತೋರಿಸ್ತೀನಿ. ಇವಾಗ ನಾನು ಇಲ್ಲಿ ಮೆಹಂದಿ ತೊಗೊಂಡಿದ್ದೀನಿ. ಮೆಹಂದಿ ಪುಡಿ ನೋಡಿ ನಿಪುರ್ ಮೆಹಂದಿ ತೊಗೊಂಡಿರೋದು. ಇವಾಗ ಇದು ನ್ಯಾಚುರಲಾಗಿ ನಮ್ಮ ಕೂದಲಿಗೆ ಶೈನಿಯಾಗಿ ಮಾಡೋಂಥದ್ದು. ಇವಾಗ ನಿಪುರ್ ಮೆಹಂದಿ ತೊಗೊಂಡಿದ್ದೀನಲ್ಲ ಸ್ನೇಹಿತರೆ, ಇದರಲ್ಲಿ ನಾನು ಸ್ವಲ್ಪ ಸ್ವಲ್ಪನೇ ಮಾಡಿರೋವಂಥದ್ದು ಹಾಕ್ಕೊಂಡು ಈ ನೀರು ಕಲಿಸ್ತಾ ಇರಬೇಕು ಮೆಹಂದಿ. ಈ ರೀತಿ ಮಾಡಿಕೊಂಡು ನೋಡಿ ಮೆಹಂದಿ ನೋಡಿ ಪೂರ್ತಿ ನೀರು ಎಷ್ಟು ನೋಡಿಕೊಂಡು ಕಲಿಸ್ಕೊಳ್ಳಿ. ಉಳಿದ್ರೂ ಕೂಡ ಪರವಾಗಿಲ್ಲ, ಇಲ್ಲಾಂದರೆ ನಿಮಗೆ ಕಡಿಮೆ ಬಿದ್ದರೆ ಇನ್ನೂ ಸ್ವಲ್ಪ ನಾವು ಹಾಗೆ ಇಟ್ಟಿರ್ತೀವಲ್ಲ ಅದರ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡು ಮತ್ತು ಸ್ವಲ್ಪ ನೀರು ರೀತಿ ಸೋದಿಸ್ಕೊಂಡು ತೊಗೋಬೋದು. ಇವಾಗ ನೋಡಿ ನಿಪುರ್ ಮೆಹಂದಿನ ಇನ್ನು ಕೂದಲು ಎಷ್ಟಿದೆ ಅಂತ ನಾನು ಅಷ್ಟೇ ತೊಗೊಂಡಿರೋಂಥದ್ದು. ಇವಾಗ ಕಾಣಿಸ್ತಾ ಇರ್ಬೋದು ನಾನು ಕಲಿಸ್ತಾ ಇದ್ದೀನಿ ಎಷ್ಟು ಕೆಂಪು ಆಗ್ತಾ ಇರುವಂಥದ್ದು. ಈ ಥರ ನಮ್ಮ ನ್ಯಾಚುರಲಾಗಿ ನಮ್ಮ ಕೂದಲಿಗೆ ಶೈನಿಯಾಗಿ ಮಾಡುವಂಥದ್ದು ನೋಡಿ ಸ್ನೇಹಿತರೆ. ನಿಮ್ಮ ಕೂದಲಿಗೆ ಶೈನಿಯಾಗಿ ಮಾಡ್ಕೋಬೇಕಂತ ಅಂದ್ಕೊಂಡ್ರೆ ದುಡ್ಡು ಖರ್ಚು ಮಾಡುವಂಥದ್ದೇ ಬೇಡ, ಮನೇಲಿರುವಂಥದ್ದು ಯೂಸ್ ಮಾಡ್ಕೊಂಡು ನಿಮ್ಮ ಕೂದಲು ಶೈನಾಗಿ ಮಾಡ್ಕೋಬೋದು. ನೋಡಿ ಈ ರೀತಿ ರೆಡಿಯಾಗಿರುವಂಥದ್ದು. ಇದು ನಾವು ರೆಡಿ ಆದ ತಕ್ಷಣ ಹಚ್ಕೋಬಾರ್ದು ಸ್ನೇಹಿತರೆ. ನಾವಿದು 4ರಿಂದ ಒಂದು 5 ಗಂಟೆಗಳ ಕಾಲ ಮತ್ತೊಂದು ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಬಿಡಬೇಕಾಗತ್ತೆ. ಇಲ್ಲಾಂದರೆ ರಾತ್ರಿ ಇಡೀ ಬಿಟ್ಟರೂ ಕೂಡ ತುಂಬಾ ಬೆಟರು. ಯಾಕಂದರೆ ರಾತ್ರಿ ಇಡೀ ಬಿಡ್ತೀವಿ ಮತ್ತೆ ಸ್ವಲ್ಪ ಚೆನ್ನಾಗಿ ಕೆಂಪಗಾಗುತ್ತೆ ಇದು. ಇವಾಗ ಇದು ನಾನು 4ರಿಂದ 5 ಗಂಟೆಗಳ ಕಾಲ ಬಿಡ್ತೀನಿ. ನೋಡಿ ಸ್ನೇಹಿತರೆ, ನಾನು ರಾತ್ರಿ ಹೊತ್ತಿಗೆ ತೋರಿಸ್ತಾ ಇದ್ದೀನಿ. ಒಂದು 4ರಿಂದ ಒಂದು 5 ಗಂಟೆಗಳ ಕಾಲ ಬಿಟ್ಟಿದ್ದೆ. ಆಮೇಲೆ ನೋಡಿ ಎಷ್ಟು ಕೆಂಪಗಾಗಿರುವಂಥದ್ದು. ನನ್ನ ಬೆರಳಲ್ಲಿ ಎದ್ದು ತೋರಿಸ್ತೀನಿ ನೋಡಿ. ನನ್ನ ಬೆರಳು ಕೂಡ ಕೆಂಪಗಾಗುತ್ತೆ ಅಲ್ವ ಅಂತ ನೋಡ್ಬೋದು ನೀವು ಕೂಡ. ಹಾಗಿದ್ರೆ ನಿಮ್ಮ ಕೂದಲು ತುಂಬಾ ಶೈನಿಯಾಗಿ ಕೆಂಪಗಾಗುತ್ತೆ ಸ್ನೇಹಿತರೆ. ನೀವು ಕೂಡ ಈ ರೀತಿ ಟ್ರೈ ಮಾಡ್ಬೋದು. ಯಾರಿಗೆಲ್ಲ ಕೆಂಪು ಕೂದಲು ಇಷ್ಟ ಇರುತ್ತಲ್ವ ಅವ್ರ ರೀತಿ ಶೈನಿಯಾಗಿ ಬೇಡೋರಿಗೆ ಈ ರೀತಿ ಹೇರ್ ಪ್ಯಾಕು ಯೂಸ್ ಮಾಡ್ಕೋಬೋದು. ನೋಡಿ ಬೆರಳು ಕೂಡ ಎಷ್ಟು ಕೆಂಪು ಆಗ್ತಾ ಇರೋದು. ನಾನು ನೋಡಿ ಇಷ್ಟು ಈಸಿಯಾಗಿ ನೀವು ಕೂಡ ನಿಮ್ಮ ಮನೆಯಲ್ಲಿದ್ದರೆ ನೀವು ಕೂಡ ಖಂಡಿತವಾಗಿ ಈ ರೀತಿ ಟ್ರೈ ಮಾಡ್ಬೋದು. ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗೆ ನಮ್ಮ ಕೂದಲಿಗೂ ಕೂಡ ತುಂಬಾ ನ್ಯಾಚುರಲ್ ಆಗಿರುವಂಥ ಕಲರ್ ಸಿಗುತ್ತೆ ಸ್ನೇಹಿತರೆ. ಹಾಗಿದ್ರೆ ಯಾಕೆ ಬಿಡ್ತೀರಾ, ಟ್ರೈ ಮಾಡಿ. ನಿಮಗೂ ಕೂಡ ಇವತ್ತಿನ ವಿಡಿಯೋ ಮೂಲಕ ತೋರಿಸಿರೋಂಥ ಹೇರ್ ಪ್ಯಾಕು ಇಷ್ಟ ಆದರೆ 4 ಜನರಿಗೆ ಶೇರ್ ಮಾಡ್ಬೋದು. ನೋಡಿ ನನ್ನ ಬೆರಳು ಎಷ್ಟು ಕೆಂಪಗಾಗಿರುವಂಥದ್ದು. ಇದೇ ಥರವಾಗಿ ನಿಮ್ಮ ಕೂದಲು ಕೂಡ ಶೈನಿಯಾಗಿ ಕೆಂಪಗಾಗುತ್ತೆ ಸ್ನೇಹಿತರೆ. ಒಂದು ಪೇಪರ್ನಲ್ಲಿ ಕೂಡ ಒರೆಸಿ ತೋರಿಸ್ತೀನಿ. ನನ್ನ ಬಟ್ಲು ನೋಡಿ, ನನ್ನ ಪಟ್ಟಿರುವಂಥದ್ದು ಕೆಂಪಗಾಗಿರುವಂಥದ್ದು. ಈ ಥರ ನಿಮ್ಮ ಕೂದಲಿಗೆ ಹಚ್ಚಿದ್ರೆ ನಿಮ್ಮ ಕೂದಲು ತುಂಬಾ ನ್ಯಾಚುರಲಾಗಿ ಕೆಂಪಗಾಗುತ್ತೆ. ಹಚ್ಕೊಂಡು ಒಂದು 2ರಿಂದ 3 ಅವರಷ್ಟು ಬಿಡಬೇಕಾಗತ್ತೆ. ಆಮೇಲೆ ನೀವು ತಲೆ ಸ್ನಾನ ಮಾಡ್ಕೋಬೇಕು. ಇವಾಗ ಹಚ್ಕೊಂಡು ತಕ್ಷಣ 1 ಅವರ್ ಅಷ್ಟು ಬಿಡಬೇಡಿ. 2ರಿಂದ 3 ಗಂಟೆಗಳ ಕಾಲ ಹಚ್ಕೊಂಡು ಆಮೇಲೆ ನೀವು ತಲೆ ಸ್ನಾನ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಹಾಗಿದ್ರೆ ನೋಡಿ, ಟ್ರೈ ಮಾಡಿ. ಇಷ್ಟ ಆದರೆ ನನ್ನ ವಿಡಿಯೋಗೂ ಕೂಡ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ಕೂಡ 4 ಜನರಿಗೆ ಶೇರ್ ಮಾಡ್ಬೋದು. ಇವಾಗ ಕೊಡಿ ಬಟ್ಟು ಕೂಡ ಪೇಪರಿಗೆ ಒರೆಸಿದ್ದೀನಿ. ಒರೆಸಿದ್ರೂ ಕೂಡ ನನ್ನ ಬೆರಳು ನೋಡಿ ಕೆಂಪಗೆ ಆಗಿರೋದು. ಈ ಥರ ನಿಮ್ಮ ಕೂದಲು ಕೂಡ ಕೆಂಪಗಾಗುತ್ತೆ ಸ್ನೇಹಿತರೆ. ನ್ಯಾಚುರಲಾಗಿ ಮಾಡಿರುವಂಥದ್ದು ಟ್ರೈ ಮಾಡಲೇಬೇಕು. ಖಂಡಿತವಾಗಿ 100% ರಿಸಲ್ಟ್ ಕೊಡುತ್ತೆ. ಟ್ರೈ ಮಾಡಿ ನೋಡಿ. ಈ ವಿಡಿಯೋನ ಇವತ್ತು ಇಲ್ಲಿಗೆ ಮುಗಿಸ್ತೀನಿ ವೀಕ್ಷಕರೇ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸತಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.